ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕಪಲ್ ಫ್ರೆಂಡ್ಲಿ ಅನ್ನೋ ತೆಲುಗು ಮೂವಿನ ಕನ್ನಡದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫಿಲಮ್ ಶುರು ಆಗ್ತಾ ಇದ್ದಂಗೆ ಕಾಫಿ ಶಾಪಲ್ಲಿ ಶಿವ ಮತ್ತು ಅವನ ಗರ್ಲ್ ಫ್ರೆಂಡ್ ಇಬ್ಬರು ಕೂಡ ಒಂದು ಐಸ್ ಕ್ರೀಮ್ ತಿಂತ ಕೂತಿರ್ತಾರೆ. ಆವಾಗ ಶಿವನ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಶಿವ ನಿನಗೆ ನೆನಪಿದೆಯಾ, ನಾವು 2 years ಮುಂಚೆ ಲವ್ ಮಾಡೋದಕ್ಕೆ ಶುರು ಮಾಡಿದಾಗ ನಾನು ಎವ್ರಿ ಮಂತ್ 8 EMI ಪೇ ಮಾಡ್ತಾ ಇದ್ದೆ. ಆದರೆ ಇವಾಗ ಅದೆಲ್ಲ ಎಂಡ್ ಆಗ್ತಾ ಬರ್ತಿದೆ. ಇನ್ನು 2 EMI ಮಾತ್ರನೇ ಉಳ್ಕೊಂಡಿದೆ. ಅದರಲ್ಲಿ ಒಂದನ್ನು ಈ ತಿಂಗಳು ಎಂಡಲ್ಲಿ ಕಟ್ಟಿದ್ರೆ ಅದು ಕ್ಲಿಯರ್ ಆಗೋಗುತ್ತೆ, ಆದರೆ ಇನ್ನೊಂದು ಮಾತ್ರ ಕ್ಲಿಯರ್ ಆಗುತ್ತೆ ಅನ್ನೋ ಡೌಟ್ ಇದೆ ನನಗೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವೆಯ್ಟರ್ ಬಂದು ಬಿಲ್ ಕೊಡ್ತಾನೆ. ಆವಾಗ ಶಿವ ಅವಳ ಕಡೆ ನೋಡ್ತಾಳೆ. ಅವಳು ಅದರ ಬಿಲ್ನ ಪೇ ಮಾಡಿಬಿಟ್ಟು, ಶಿವ ನನಗೆ ಇನ್ಮೇಲೆ ನಂಬಿಕೆ ಇಡೋದಕ್ಕೆ ಆಗ್ತಾ ಇಲ್ಲ, ಲೆಟ್ಸ್ ಎಂಡ್ ಇಟ್ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾಳೆ. ಆವಾಗ ನಮಗೆ ಗೊತ್ತಾಗುತ್ತೆ ಅವಳು ಹೇಳ್ತಾ ಇದ್ದಂಥ ಇನ್ನೊಂದು EMI ಇವನ್ ಬಗ್ಗೆ ಅಂತ. ಆ್ಯಂಡ್ ಅವರಿಬ್ರು ಬ್ರೇಕಪ್ ಆಯಿತು ಅಂತ. ನೆಕ್ಸ್ಟ್ ಸೀನಲ್ಲಿ ಶಿವ ಅವ್ರ ಮನೆಗೆ ಬರ್ತಾನೆ. ಅವ್ರ ಮನೆಗೆ ಬಂದಾಗ ಅವ್ರ ತಂದೆ ಶಿವನ್ನ ಕೇಳ್ತಾರೆ ಎಲ್ಲಿಗೆ ಹೋಗಿದ್ದೆ ಅಂತ. ಅದಕ್ಕೆ ಶಿವ ಹೇಳ್ತಾನೆ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಬರ್ತಿದ್ದೀನಿ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಹೌದು ಕಾಫಿ ಶಾಪಲ್ಲಿ ಹುಡುಗಿ ಜೊತೆ ಇಂಟರ್ವ್ಯೂ ಇತ್ತಲ್ವಾ ಅಂತ ಹೇಳಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರ ತಂದೆನೂ ಕೂಡ ಅವನ್ನ ಅಲ್ಲಿ ನೋಡಿರ್ತಾರೆ ಅಂತ. ದೆನ್ ನೆಕ್ಸ್ಟ್ ಸೀನಲ್ಲಿ ಅವ್ರ ತಂದೆ ಹೇಳ್ತಾರೆ, ಇವನು ಡಿಪ್ಲೊಮಾ ಮಾಡಬೇಕಾದ್ರೆ 5 ವರ್ಷ ತಗೊಂಡ, ಅದಾದಮೇಲೆ ಇಂಟೀರಿಯರ್ ಡಿಸೈನ್ ಮಾಡ್ತೀನಿ ಅಂತೇಳಿ 5 ಲಕ್ಷ ಖರ್ಚು ಮಾಡ್ದ, ಬಟ್ ಯಾವುದನ್ನು ಕೂಡ ಒಂದು ಸಕ್ಸಸ್ಫುಲ್ ಆಗಿ ಮಾಡಲಿಲ್ಲ, ಒಂದು ಜಾಬ್ ಇಲ್ಲ ಏನಿಲ್ಲ ಅಂತೇಳಿ ಶಿವನ್ಗೆ ತುಂಬ ಬೈಯೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಶಿವ ತುಂಬ ಕಡೆ ಜಾಬ್ ಅಪ್ಲೈ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಆ್ಯಂಡ್ ಅದೆಲ್ಲ ರಿಜೆಕ್ಟ್ ಆಗಿರೋದನ್ನು ತೋರಿಸ್ತಾರೆ. ಆ್ಯಂಡ್ ಈ ಸೈಡಲ್ಲಿ ಅವ್ರ ತಂದೆ ಅವನ್ನ ಬೈತಾನೇ ಇರ್ತಾರೆ. ಹೀಗಿರ್ಬೇಕಾದ್ರೆ ಶಿವನ್ಗೆ ಒಂದು ಮೇಲ್ ಬರುತ್ತೆ. ಆ ಮೇಲಲ್ಲಿ ಚೆನ್ನೈಯಲ್ಲಿ ಇಂಟರ್ನ್ಶಿಪ್ ಇರೋದು ಗೊತ್ತಾಗುತ್ತೆ. ಸೊ ಈ ಕಡೆ ಬೈತಾ ಇರೋದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅವನು ಡಿಸೈಡ್ ಮಾಡ್ತಾನೆ, ನಾನು ಈ ಊರನ್ನೇ ಬಿಟ್ಟು ಚೆನ್ನೈಗೆ ಹೋಗ್ಬೇಕು ಅಂತ. ಸೊ ಆವಾಗ ಎಲ್ಲ ಬ್ಯಾಗ್ನು ಪ್ಯಾಕ್ ಮಾಡಿಕೊಂಡು ಅವನು ಬೈಕಲ್ಲಿ ಚೆನ್ನೈಗೆ ಹೊರಟು ಬರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಚೆನ್ನೈನ ಒಂದು PGನ ತೋರಿಸ್ತಾರೆ. ಆ PG ಓನರ್ಗೆ ಅಲ್ಲಿರುವಂಥ ಲೋಕಲ್ಸ್ ಯಾಕಿಷ್ಟು ನೀರನ್ನ ಸುರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬೈತಾರೆ. ಆವಾಗ ಆ ಓನರ್ ಹೋಗಿ ಈ PG ಗರ್ಲ್ಸ್ನ ಕೇಳ್ತಾರೆ, ಸೊ ನೀವು ಯಾರು ಆನ್ ಮಾಡಿದ್ದು ಮೋಟರ್ನ ಅಂತ. ಅವಾಗ ಅವ್ರು ಹೇಳ್ತಾರೆ, ಇದನ್ನು ಆನ್ ಮಾಡಿದ್ದು ತೆಲುಗು ಹುಡುಗಿ ಅಂತ. ದೆನ್ ಆ ಓನರ್ ಈ ತೆಲುಗು ಹುಡುಗಿದು ತುಂಬ ಜಾಸ್ತಿ ಆಯಿತು, ಮೋಟರ್ ಆನ್ ಮಾಡಿ ಎಲ್ಲಿ ಹೋಗಿದ್ದಾಳೆ ಅಂತ ಬೈತಾ ಇರಬೇಕಾದ್ರೆ ಹೀರೋಯಿನ್ನ ಇಂಟ್ರೊಡಕ್ಷನ್ ಆಗುತ್ತೆ. ಇನ್ನು ಇವರ ನೇಮ್ ಬಂದು ಮಿತ್ರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಇವ್ರ ತಂದೆ ಇವ್ರಿಗೆ 3 ಸಲ ಕಾಲ್ ಮಾಡೋದನ್ನ ಆ್ಯಂಡ್ ಇವರು ರಿಜೆಕ್ಟ್ ಮಾಡೋದನ್ನ ತೋರಿಸ್ತಾರೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಶಿವ ಒಂದು ಟೆರೆಸ್ ಮೇಲೆ ಮಲಗಿರ್ತಾನೆ. ಈವನ್ ರೂಮಲ್ಲಿ ಮಲ್ಕೊಳ್ದೆ ಅವನು ಟೆರೆಸ್ ಮೇಲೆ ಮಲಗಿರ್ತಾನೆ. ದೆನ್ ಎದ್ದು ಅಲ್ಲಿಂದ ಹೋಗಿ ಅವ್ನು ಫ್ರೆಶ್ ಅಪ್ ಆಗೋದನ್ನೆಲ್ಲ ತೋರಿಸ್ತಾರೆ. ಅದಾದಮೇಲೆ ಅವನು ಫ್ರೆಶ್ ಅಪ್ ಆಗಿ ಈಚೆ ಬರ್ತಾನೆ. ದೆನ್ ಅದೇ ಟೈಮ್ಗೆ ಮಿತ್ರ ಕೂಡ ಅವಳ ಆಫೀಸ್ಗೆ ಹೊರಡೋದಕ್ಕೆ ಶುರು ಆಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಶಿವ ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಪಡ್ತಾ ಇರೋದನ್ನ ತೋರಿಸ್ತಾರೆ. ಆ್ಯಂಡ್ ತುಂಬ ಕಡೆ ಹೋಗಿ ಜಾಬ್ ಕೇಳಿದಾಗ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾ ಇರೋದನ್ನು ಕೂಡ ಇಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ದೆನ್ ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಶಿವನ್ ಫ್ರೆಂಡ್ಸ್ ಇವನ್ನ ರಿಯೂನಿಯನ್ ಥರ ಮೀಟ್ ಆಗೋದಕ್ಕೆ ಕರೀತಾರೆ. ಆವಾಗ ಇವನು ಹೇಳ್ತಾನೆ ನಾನು ಬ್ಯುಸಿ ಅಂತ. ಸೊ ಅವರು ವಾಟ್ಸಪ್ಪಿಂದ ಇವನ್ನ ರಿಮೂವ್ನೇ ಮಾಡಿಬಿಡ್ತಾರೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಮಿತ್ರ ಒಂದು ಆಫೀಸ್ಗೆ ಹೋಗಿರ್ತಾಳೆ. ಆ ಆಫೀಸಲ್ಲಿ ಇವ್ರಿಗೆ ಲೈಕ್ ಜಾಬ್ ಆಗಿರುತ್ತೆ, ಬಟ್ ಅವ್ರನ್ನ ಆಫರ್ ಲೆಟರ್ ಕೊಡಿ ಅಂತಂದಾಗ ಇಲ್ಲ ಸಮ್ ಸರ್ಕಮ್ಸ್ಟೆನ್ಸ್ ಹೋಗ್ತಾ ಇದೆ, ಸೊ ನೀನು ಸ್ವಲ್ಪ ವೆಯ್ಟ್ ಮಾಡು ಅಂತೇಳಿ ಹೇಳೋದನ್ನು ಕೇಳ್ತೀವಿ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಮತ್ತು ಶಿವ ಒಂದು ಬೀಚ್ ಎಂಡಲ್ಲಿ ಡಿಫ್ರೆಂಟ್ ಪ್ಲೇಸಸಲ್ಲಿ ಅಥವಾ ಡಿಫ್ರೆಂಟ್ ಟೈಮ್ ಝೋನಲ್ಲಿ ಇಬ್ಬರು ಫೀಲ್ ಆಗಿ ನಿಂತಿರೋದನ್ನ ತೋರಿಸ್ತಾರೆ. ಆ್ಯಂಡ್ ಅದೇ ಟೈಮ್ಗೆ ಮಿತ್ರ ಅವರ ತಂದೆ ಕಾಲ್ ಮಾಡಿಬಿಟ್ಟು, ನೀನು ಚೆನ್ನೈಯಲ್ಲಿ ಇರೋದು ಸಾಕು, ಹುಡುಗನ ಮನೆಯವರು ಕೇಳಿದ್ರೆ ಏನಂತ ಹೇಳೋದು, ನೀನು ಅಲ್ಲಿರೋದು ಬೇಕಾಗಿಲ್ಲ, ನಾಳೆನೇ ಹೊರಟು ಬಾ ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಶಿವ ಮಿತ್ರ ಅವರ PGಗೆ ಒಂದು ಹುಡುಗಿನ ಡ್ರಾಪ್ ಮಾಡಿರ್ತಾನೆ. ಅವನಿಗೆ ಆ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಸೊ ಇವನು PG ಈಚೆ ವೆಯ್ಟ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಮಿತ್ರ ಕೂಡ ಅಲ್ಲಿಗೆ ಬರ್ತಾಳೆ. ಅವಾಗ ಮಿತ್ರನ್ನ ಇವನು ಕೇಳ್ತಾನೆ, ನಿಮ್ಮ PGಲಿ ಒಬ್ಬನ್ನ ಡ್ರಾಪ್ ಮಾಡಿದ್ದೆ, ಅವರು ನನಗೆ ದುಡ್ಡು ಕೊಟ್ಟಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ. ಅದೇ ಟೈಮ್ಗೆ ಮಿತ್ರನ ಮೊಬೈಲ್ ರಿಂಗ್ ಆಗುತ್ತೆ. ಅಲ್ಲಿ ತೆಲುಗು ರಿಂಗ್ ಬರುತ್ತೆ. ಸೊ ಅವ್ನು ಕೇಳ್ತಾನೆ, ನೀವು ತೆಲುಗು ಅವರ ಅಂತ. ಹೌದು ಅಂತ ಹೇಳ್ತಾರೆ. ಹಂಗಾದ್ರೆ ಒಳ್ಳೇದಾಯಿತು, ನಿಮ್ಮ PGಲಿ ಒಬ್ಳು ಶ್ವೇತಾ ಅನ್ನೋರು ನನಗೆ ದುಡ್ಡು ಕೊಡಬೇಕಾಗಿತ್ತು, ಅದು ಕ್ರೆಡಿಟ್ ಆಗಿಲ್ಲ ಅಂತೇಳಿ ಇವನ್ನ ನಂಬರ್ ಕೊಡ್ತಾನೆ, ಈ ನಂಬರ್ಗೆ ಫೋನ್ ಮಾಡಿ ಅಥವಾ ಈ ನಂಬರ್ಗೆ ಕ್ರೆಡಿಟ್ ಮಾಡಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಶ್ವೇತಂಗೆ ನಂಬರ್ ಕೊಡ್ತಾರೆ. ಆದರೆ ಶ್ವೇತಾ ಅದನ್ನ ಇಗ್ನೋರ್ ಮಾಡಿ ಬಿಡ್ತಾಳೆ. ಅದಾದ ನೆಕ್ಸ್ಟ್ ಸೀನ್ ನಾಳೆ ಆಗಿರುತ್ತೆ. ಆವಾಗ ಮಿತ್ರ ಅವ್ರ ಊರಿಗೆ ಹೊರಡೋದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಆವಾಗ ಅವಳ ಐಟಮ್ಗಳು ಬಂದು ತುಂಬ ಜಾಸ್ತಿ ಇರುತ್ತೆ. ಸೊ ಒಂದು ಆಟೋದಲ್ಲಿ ಅಥವಾ ಕಾರಲ್ಲಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಅವಳು ಏನು ಮಾಡ್ತಾಳೆ, ಇದನ್ನೆಲ್ಲ ತಗೊಂಡು ಕಾರಲ್ಲಿ ಹೋಗೋದು ಸೇಫ್ ಅಲ್ಲ ಅಂತೇಳಿ ಬೈಕ್ ಟ್ಯಾಕ್ಸಿ ಅವ್ರಿಗೆ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಯಾರು ಕೂಡ ಅವೈಲೇಬಲ್ ಇರಲ್ಲ. ಆವಾಗ ಶಿವ ಕೊಟ್ಟಿರ್ತಾನಲ್ಲ ಆ ನಂಬರ್ ನೆನಪಾಗುತ್ತೆ. ಆ ನಂಬರ್ನ ತಗೊಂಡು ಅವನಿಗೆ ಕಾಲ್ ಮಾಡ್ತಾಳೆ. ಫಸ್ಟು ಶಿವ ನಾನು ಬ್ಯುಸಿ ಇದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ದೆನ್ ಆಮೇಲೆ ಬಂದು ಇವಳನ್ನ ಪಿಕ್ ಮಾಡಿಕೊಂಡು ಇವಳಿಗೆ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಒಂದು ಪ್ರೈವೇಟ್ ಬಸ್ ಸ್ಟಾಪ್ಗೆ ಹೋಗ್ತಾನೆ. ಅಲ್ಲಿ ಇವಳನ್ನ ಡ್ರಾಪ್ ಕೂಡ ಮಾಡ್ತಾನೆ. ಅದಾದ ಫ್ಯೂ ಸೆಕೆಂಡ್ಸ್ಗೆ ಮಿತ್ರ ಅಲ್ಲಿಂದ ಇಳಿದ್ಬಿಟ್ಟು ಬಂದು ನನ್ನ ವಾಪಸ್ PGಗೆ ಡ್ರಾಪ್ ಮಾಡು ಅಂತೇಳಿ ಇವನಿಗೆ ಕಾಲ್ ಮಾಡ್ತಾಳೆ.
ದೆನ್ ಅವನು ಯಾಕೆ ಏನಾಯಿತು ಅಂದಿದ್ದಕ್ಕೆ ಅವಳು ಹೇಳ್ತಾಳೆ, ನನಗೆ ಒಂದು ಇಮಿಡಿಯೇಟ್ ಆಫರ್ ಬಂದಿದೆ, ಸೊ ನಾನು ಮತ್ತೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಸೊ ನಾನು ಇವತ್ತು ಹೋಗೋದಕ್ಕಾಗಲ್ಲ, ನನ್ನ ವಾಪಸ್ ಪಿ ಜಿಗೆ ಡ್ರಾಪ್ ಮಾಡು ಅಂತೇಳಿ ಪಿ ಜಿಗೆ ಬರ್ತಾರೆ. ರಿಟರ್ನ್ ಪಿ ಜಿಗೆ ಬಂದಂಥ ಮಿತ್ರಂಗೆ ಒಂದು ಶಾಕ್ ಆಗುತ್ತೆ. ಆಲ್ರೆಡಿ ಓನರ್ ಅವಳಿದ್ದಂಥ ಪ್ಲೇಸ್ಗೆ ಇನ್ನೊಬ್ರನ್ನ ಅಲೋಕೇಟ್ ಮಾಡಿಬಿಡ್ತಾರೆ. ಸೊ ಇವಳು ಮತ್ತೆ ಅಲ್ಲಿಂದ ವೆಕೌಟ್ ಮಾಡ್ಕೊಂಡು ಹೋಗ್ಲೇಬೇಕಾದಂಥ ಸಿಚುವೇಶನ್ ಬರುತ್ತೆ. ಆ್ಯಂಡ್ ದೆನ್ ಎಗೇನ್ ಮಿತ್ರ ಶಿವನ್ಗೆ ಕಾಲ್ ಮಾಡ್ತಾಳೆ, ನನ್ನ ಫ್ರೆಂಡ್ ಮನೆ ಇದೆ, ಅಲ್ಲಿಗೆ ಡ್ರಾಪ್ ಮಾಡು, ನಾನು ಇವತ್ತು ಅಲ್ಲೇ ಇರ್ತೀನಿ ಅಂತೇಳಿ. ದೆನ್ ಅವ್ರ ಮನೆಗೆ ಹೋದಾಗ ಅಲ್ಲಿ ಅವನ ಫ್ರೆಂಡ್ ಲವರ್ ಇರೋದು ಗೊತ್ತಾಗುತ್ತೆ. ಸೊ ಅವಳು ಅಲ್ಲಿಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿ ಮತ್ತೆ ಶಿವನ್ಗೆ ಕಾಲ್ ಮಾಡ್ತಾಳೆ. ಆವಾಗ ಶಿವ ಹೇಳ್ತಾನೆ, ನಾನು ಕೆಳಗಡೆನೇ ಇದ್ದೀನಿ ಬನ್ನಿ ಅಂತ. ದೆನ್ ಇವಳು ಶಿವನ್ ಜೊತೆ ಆ ದಿನ ಪೂರ್ತಿ ಒಂದೊಂದಾಗಿ ಪಿ ಜಿ ಹುಡುಕ್ತಾನೆ ಹೋಗ್ತಾಳೆ. ಬಟ್ ಯಾವುದೂ ಕೂಡ ಇವಳಿಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ, ಇಲ್ಲ ಅಂದರೆ ಕಂಫರ್ಟೇಬಲ್ ಇರಲ್ಲ ಅಂತೇಳಿ ಬಿಡ್ತಾರೆ. ದೆನ್ ಎಂಡ್ ಆಫ್ ದ ಡೇ ನೈಟ್ ಆಗಿರುತ್ತೆ. ಸೊ ಇವರಿಬ್ರು ಊಟ ಮಾಡೋದಕ್ಕೆ ಅಂತ ಹೇಳಿ ಒಂದು ಫುಟ್ಪಾತ್ಗೆ ಕೂತ್ಕೋತಾರೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಅವ್ರ ಅಮ್ಮ ಮಿತ್ರಂಗೆ ಕಾಲ್ ಮಾಡ್ಬಿಟ್ಟು ಎಲ್ಲಿ ಬರ್ತಿದ್ಯಾ ಅಂತ ಕೇಳ್ತಾರೆ. ಆವಾಗ ಮಿತ್ರ ಹೇಳ್ತಾಳೆ, ಇಲ್ಲ ನಾನು ಬರ್ತಾ ಇಲ್ಲ, ಹಿಂಗೆಲ್ಲ ಆಯಿತು ಅಂತೇಳಿ ಡೀಟೇಲ್ಸ್ ಕೊಡ್ತಾಳೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೀನಲ್ಲಿ ಶಿವನ್ಗೆ ಅವರ ಓನರ್ ಮೆಸೇಜ್ ಮಾಡಿರ್ತಾನೆ, ನನಗೆ ಬಾಡಿಗೆ ಕಟ್ಟಿಲ್ಲ ಅಂತಂದರೆ ನನ್ನ ಬಾಯಲ್ಲಿ ತುಂಬ ಕೆಟ್ಟ ಪದಗಳು ಬರುತ್ತೆ ಅಂತೇಳಿ. ಆವಾಗ ಶಿವನ್ಗೆ ಒಂದು ಐಡಿಯಾ ಬರುತ್ತೆ, ಮಿತ್ರ ಏನಾದರೂ ಬಂದು ನನ್ನ ರೂಮಲ್ಲೇ ಇದ್ದರೆ ನಾವಿಬ್ಬರು ಶೇರ್ ಮಾಡ್ಕೋಬೋದಲ್ಲ ರೂಮ್ ರೆಂಟ್ನ ಅಂತೇಳಿ ಅವನು ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಮಿತ್ರನ ಹತ್ರ ಹೋಗಿ ನಮ್ಮ ರೂಮಲ್ಲಿ ನೀನು ಇರ್ತೀಯಾ ಅಂತ ಕೇಳ್ತಾಳೆ. ಅದು ಅವಳಿಗೆ ತಪ್ಪಾಗಿ ಕಾಣಿಸಿ, ನಾನು ನಿನ್ನ ಮುಂಚೆನೂ ಕೂಡ ನೋಡಿದ್ದೆ ಒಂದು ನೆಲ್ಲೂರು IVF ಸೆಂಟರಲ್ಲಿ, ಆವಾಗ ನೀನು ಒಂದು ಹುಡುಗಿ ಜೊತೆ ಇದ್ದೆ, ನೀನು ಇದೇ ಥರ ಕೆಲಸನ ಹುಡುಗಿರಿಗೆ ಮೋಸ ಮಾಡೋದೇನಾ ಅಂತೇಳಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಶಿವ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ, ಆವಾಗ ನೀನು ನೋಡಿದ್ದು ನಮ್ಮ ಅದಕ್ಕೇನ ಅಷ್ಟೇ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿವ ಅವರ ಅದಕ್ಕೆಗೆ IVF ಸೆಂಟರ್ ಒಂದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದನ್ನು ತೋರಿಸ್ತಾರೆ. ಆ್ಯಂಡ್ ಆವಾಗ ಶಿವ ಮಿತ್ರನ ನೋಡಿರೋದು ಕೂಡ ನೆನ್ಪು ಮಾಡ್ಕೋತಾನೆ. ಅದಾದ ನೆಕ್ಸ್ಟ್ ಸೀನ್ಗೆ ಮಿತ್ರ ಇವನ್ ಜೊತೆ ರೂಮ್ಗೆ ಹೋಗೋದಕ್ಕೆ ಒಪ್ಕೋತಾಳೆ. ಆ್ಯಂಡ್ ಅವಾಗ ಸೀನ್ ಚೇಂಜ್ ಆಗುತ್ತೆ. ಅದೇನು ಅಂತಂದರೆ ಇವರಿಬ್ಬರು ಕೇರಳದಲ್ಲಿ ಒಂದು ರೂಮ್ ಬುಕ್ ಮಾಡಿ ಅಲ್ಲಿರೋದನ್ನು ತೋರಿಸ್ತಾರೆ. ಆ್ಯಂಡ್ ಎಗೇನ್ ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ, ವಾಪಸ್ ರಿಟರ್ನ್ ಫ್ಲ್ಯಾಶ್ ಬ್ಯಾಕ್ ಚೆನ್ನೈಗೆ ಬರ್ತದೆ. ನೆಕ್ಸ್ಟ್ ಸೀನಲ್ಲಿ ಶಿವ ಚೆನ್ನೈಲಿ ಟೆರೆಸ್ ಮೇಲೆ ಮಲಗಿದ್ದೆದ್ದು ರಿಟರ್ನ್ ಇವನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋದನ್ನು ತೋರಿಸ್ತಾರೆ. ಅದಾದಮೇಲೆ ಮಿತ್ರನ ರೂಮ್ ಹತ್ರ ಬರ್ತಾನೆ. ಮಿತ್ರ ಇನ್ನು ಮಲಗಿರೋದನ್ನ ನೋಡಿ ಇವನ್ ಪಾಡಿಗೆ ಇವನು ಹೊರಟೋಗ್ತಾನೆ. ಆ್ಯಂಡ್ ಅದಾದ ಸ್ವಲ್ಪ ಹೊತ್ತಿಗೆ ಮಿತ್ರ ಕೂಡ ಎದ್ದು ಫ್ರೆಶ್ ಅಪ್ ಆಗ್ತಾಳೆ. ಆ್ಯಂಡ್ ಇದು ಹೀಗೆ ಒಂದಷ್ಟು ದಿನ ಆಗ್ತಾನೆ ಇರುತ್ತೆ. ಆ್ಯಂಡ್ ದೆನ್ ಒಂದು ದಿನ ಬೈಕಲ್ಲಿ ಹೋಗ್ಬೇಕಾದ್ರೆ ಮಿತ್ರ ಕೇಳ್ತಾಳೆ ಶಿವನ್ಗೆ, ಇಲ್ಲ ನಿಂಗೆ ಟೈಮ್ ಇದೆಯಾ, ಟೈಮ್ ಇದ್ರೆ ನಾವು ಒಂದು ಟೀ ಕುಡಿಯೋಣ ಅಂತೇಳಿ ಒಂದು ಕಾಫಿ ಶಾಪ್ ಹತ್ರ ಹೋಗಿ ಕೂತ್ಕೋತಾರೆ. ಆ ಕಾಫಿ ಶಾಪಲ್ಲಿ ಮಿತ್ರ ಶಿವನ್ಗೆ ಕೇಳ್ತಾಳೆ, ನಿನಗೆ ಬೈಕ್ ರೈಡಿಂದ ತುಂಬ ದುಡ್ಡು ಬರ್ತಾ ಇದೆ ಅನ್ಸುತ್ತೆ, ಹೆಂಗೆ ಲೀಡ್ ಮಾಡ್ತಾ ಇದೆಯಾ ಏನು ಅಂತ. ಆವಾಗ ಶಿವ ಹೇಳ್ತಾನೆ, ಯಾವ ದುಡ್ಡು ಇಲ್ಲ, ಬರೋ ದುಡ್ಡೆಲ್ಲ ಅಲ್ಲಿ ಬೈಕ್ ಪೆಟ್ರೋಲ್ಗೆ ಆಗ್ತಾ ಇದೆ ಅಷ್ಟೇ, ಹಂಗೋ ಹಿಂಗೋ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ. ದೆನ್ ಸ್ವಲ್ಪ ಎಮೋಷನ್ ಆಗ್ತಾನೆ. ದೆನ್ ಎಮೋಷನ್ ಆದಮೇಲೆ ಒಂದು ಡೈಲಾಗ್ ಹೇಳ್ತಾನೆ. ನೆಕ್ಸ್ಟ್ ಶಿವ ಹೇಳ್ತಾನೆ, ಮುಂಚೆ ನಮ್ಮ ತಂದೆ ನನಗೆ ದುಡ್ಡು ಕೊಡ್ತಾ ಇದ್ರು, ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಇಸ್ಕೊತಾ ಇದ್ದೆ, ಅವಾಗ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಬಟ್ ಆದರೆ ಇವಾಗ ಅವರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಇವಾಗಲೂ ಕೂಡ ನಾನು ಅವ್ರ ಹತ್ರನೇ ದುಡ್ಡು ಇಸ್ಕೊತಾ ಇದ್ರೆ ಇದು ಚೆನ್ನಾಗಿರಲ್ಲ, ಇವಾಗ ನಾನು ಚೇಂಜ್ ಆಗಬೇಕಲ್ವಾ, ಅದಕ್ಕೋಸ್ಕರ ನಾನು ಚೆನ್ನೈಗೆ ಬಂದು ಈ ಥರ ಕಷ್ಟಪಡ್ತಾ ಇದ್ದೀನಿ ಅಂತ ಒಂದು ಎಮೋಷನ್ ಮೂಮೆಂಟ್ನ ಶೇರ್ ಮಾಡ್ಕೊತಾನೆ. ನೆಕ್ಸ್ಟ್ ಮಿತ್ರ ಶಿವನ ಇಂಟೀರಿಯರ್ ಡಿಸೈನ್ ಎಲ್ಲಾನು ಗೋತ್ರೂ ಮಾಡಿಬಿಟ್ಟು ಶಿವನ್ಗೆ ಹೇಳ್ತಾಳೆ, ನಿನ್ನ ಇಂಟೀರಿಯರ್ ಡಿಸೈನ್ ಎಲ್ಲ ನಾನು ಚೆಕ್ ಮಾಡಿದೆ, ಎಲ್ಲ ಕೂಡ ತುಂಬ ಚೆನ್ನಾಗಿದೆ, ಆದರೆ ನಿನಗೆ ಯಾಕೆ ಆಫರ್ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಮೇ ಬಿ ನಿನ್ನ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆಯಲ್ಲ ಅದರಿಂದ ಅಂತ ಅನ್ಸುತ್ತೆ, ಒಂದು ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ನಿನಗೆ ಆಫರ್ ಬಂದಾಗ ನನ್ನ ಕರಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಶಿವನ್ಗೆ ಒಂದು ಇಂಟೀರಿಯರ್ ವರ್ಕ್ ಆಫರ್ ಬರುತ್ತೆ. ಆವಾಗ ಶಿವ ಮಿತ್ರಂಗೆ ಹೇಳ್ತಾನೆ. ಆ್ಯಂಡ್ ಮಿತ್ರ ಶಿವನ್ ಗಡ್ಡನೆಲ್ಲ ರಿಮೂವ್ ಮಾಡಿಸಿ ತುಂಬ ಕ್ಲೀನಾಗಿ ಅವನ್ನ ರೆಡಿ ಮಾಡಿಸಿ ಜೊತೆಲಿ ಇವಳು ಕೂಡ ಹೋಗ್ತಾಳೆ. ಆ್ಯಂಡ್ ಆ ಕಂಪ್ನಿಗೆ ಹೋಗಿ ಶಿವನ್ ಬದಲು ಇವಳೇ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಅಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಆ ಕಂಪ್ನಿಯವರು ಇವನಿಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಸೊ ನಾವು ಇದನ್ನು ಅಂದರೆ ಆಫರ್ನ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಶಿವ ತುಂಬ ಫ್ರಸ್ಟ್ರೇಟೆಡ್ ಆಗಿ ಬೇಜಾರಿಂದ, ಇವ್ರುಗಳು ಆಫರ್ ಕೊಟ್ಟರೆ ಅಲ್ವಾ ನಾನು ಕೆಲಸ ಮಾಡೋದಕ್ಕಾಗೋದು, ಆಫರೇ ಕೊಡದೆ ನನಗೆ ಎಕ್ಸ್ಪೀರಿಯೆನ್ಸ್ ಎಲ್ಲಿಂದ ಬರುತ್ತೆ ಅಂತ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋತಾನೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಶಿವನ್ಗೆ ಒಂದು ಗೂಗಲ್ ಇಂಟೀರಿಯರ್ ಡಿಸೈನ್ ಅಕೌಂಟ್ನ ಓಪನ್ ಮಾಡಿಕೊಡ್ತಾಳೆ. ಆ್ಯಂಡ್ ಅದರಲ್ಲಿ ಅವನ ಫ್ರೆಂಡ್ಸ್ ಮುಖಾಂತರ ಒಂದಷ್ಟು ಕಮೆಂಟ್ಸ್ ಕೂಡ ಆ್ಯಡ್ ಮಾಡೋದಕ್ಕೆ ಹೇಳ್ತಾಳೆ, ಅಂದರೆ ರೇಟಿಂಗ್ಸ್ನ ಆ್ಯಡ್ ಮಾಡಿಸ್ತಾರೆ. ನೆಕ್ಸ್ಟ್ ಡೇನೇ ಇವನಿಗೆ ಇನ್ನೊಂದು ಹೊಸ ಆಫರ್ ಸಿಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಶಿವ ಮತ್ತು ಮಿತ್ರ ಇಬ್ಬರು ಕೂಡ ತುಂಬ ಖುಷಿಯಾಗಿ ಇರೋದನ್ನು ತೋರಿಸ್ತಾರೆ. ಆ್ಯಂಡ್ ಅದೇ ಎಕ್ಸೈಟ್ಮೆಂಟಲ್ಲಿ ಅವರು ಆರ್ಡರ್ ಕೊಟ್ಟವ್ರ ಮನೆಗೆ ಬರ್ತಾರೆ. ಆ್ಯಂಡ್ ಆರ್ಡರ್ ಕೊಟ್ಟವ್ರ ಮನೆಗೆ ಬಂದಾಗ ಇವರು ಪ್ರಾಜೆಕ್ಟ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅವನು ಖುಷಿಯಾಗಿ ಇವ್ರಿಗೆ ಒಂದು ಕಬೋರ್ಡ್ ಮಾಡಬೇಕು ಅಂತ ಹೇಳ್ತಾನೆ. ದೆನ್ ಆ ಕಬೋರ್ಡ್ ಎಲ್ಲಿ ಅಂತ ತೋರಿಸೋದಕ್ಕೆ ಬಂದಾಗ ಅದು ಹ್ಯಾಂಡ್ ವಾಶ್ ಬೇಷನ್ ಕೆಳಗಡೆ ಒಂದು ಚಿಕ್ಕ ಕಬೋರ್ಡ್ ಆಗಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ಶಿವ ತುಂಬ ಡಿಸಪಾಯಿಂಟ್ ಆಗಿ ಹೋಗ್ತಾನೆ. ನನ್ನ ಫಸ್ಟ್ ಪ್ರಾಜೆಕ್ಟೇ ಹಿಂಗಾಗಬೇಕಾ, ಇಷ್ಟು ಚಿಕ್ಕದಾ ಅಂತ ಹೇಳಿ. ಅದಕ್ಕೆ ಮಿತ್ರ ಹೇಳ್ತಾಳೆ, ನಿನಗೆ ಇಲ್ಲಿ ತನಕ ಪ್ರಾಜೆಕ್ಟೇ ಸಿಕ್ಕಿರಲಿಲ್ಲ, ಸೊ ಇದೇ ಫಸ್ಟ್ ಪ್ರಾಜೆಕ್ಟ್ ಅಲ್ವಾ, ಸೊ ಮಾಡು ಅಂತ. ದೆನ್ ಅಲ್ಲಿಗೆ ಯೋಗಿ ಬಾಬು ಅವ್ರನ್ನ ಕರೆಸ್ತಾರೆ. ಅವ್ರು ಬಂದು ಎಲ್ಲ ಮೆಜರ್ಮೆಂಟ್ನು ತಗೊಂಡು ಕ್ಲೀನಾಗಿ ಈ ವರ್ಕ್ನ ಫಿನಿಶ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರಂಗೆ ಶಿವ ಬಂದಂಥ ಪ್ರಾಫಿಟಲ್ಲಿ ಆಫ್ ಶೇರ್ನ ಕೊಡ್ತಾನೆ. ಆ್ಯಂಡ್ ಇವರಿಬ್ಬರು ರೂಮು ಬರ್ತಾರೆ. ಆವಾಗ ಸೀನ್ ಎಗೇನ್ ಮತ್ತೆ ಶಿಫ್ಟ್ ಆಗುತ್ತೆ, ಎಗೇನ್ ಬ್ಯಾಕ್ ಟು ಕೇರಳ.
ಆ್ಯಂಡ್ ಇವರಿದ್ದಂಥ ಹೋಟೆಲ್ ಮ್ಯಾನೇಜರ್ ಅಲ್ಲಿದ್ದಂಥ ಹಿಡನ್ ಸೀಕ್ರೆಟ್ ಕ್ಯಾಮ್ರಾನ ಆನ್ ಮಾಡಿ ಚೆಕ್ ಮಾಡ್ತಾನೆ. ಬಟ್ ಅವ್ನಿಗೇನೂ ಸಿಗಲ್ಲ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಶಿವ ಮಿತ್ರಂಗೆ ಕೇಳ್ತಾನೆ ಯಾಕೆ ಇಷ್ಟೊಂದು ಮೇಕಪ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಮಿತ್ರ ಹೇಳ್ತಾಳೆ ಇಂಥ ಕಡೆ ತುಂಬ ಸೀಕ್ರೆಟ್ ಕ್ಯಾಮ್ರಾಗಳಿರುತ್ತೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಅಂತ ಫನ್ ಮಾಡ್ತಾಳೆ. ನೆಕ್ಸ್ಟು ಸೀನ್ ಎಗೇನ್ ಬ್ಯಾಕ್ ಟು ಚೆನ್ನೈಗೆ ಶಿಫ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇವರಿಬ್ಬರು ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಈಚೆ ಕಡೆ ಮಳೆ ಬರ್ತಾ ಇರೋದನ್ನು ತೋರಿಸ್ತಾರೆ. ಆ್ಯಂಡ್ ಈಗಿರಬೇಕಾದ್ರೆ ಶಿವ ಮಿತ್ರಂಗೆ ಕೇಳ್ತಾನೆ ನಿಂಗೆ ಯಾವುದೇ ರೀತಿಯ ಲವ್ ಸ್ಟೋರಿ ಇಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಿತ್ರ ಹೇಳ್ತಾಳೆ ಇಲ್ಲ, ಒಬ್ಬ ಸತೀಶ್ ಅನ್ನೋನ್ನ ಲವ್ ಮಾಡಿದ್ದೆ, ಬಟ್ ಅವನು ಸರಿ ಇಲ್ಲ ಅಂತೇಳಿ ಬಿಟ್ಬಿಟ್ಟೆ ಅಂತ. ದೆನ್ ಮಿತ್ರ ಶಿವನ್ನ ಕೇಳ್ತಾನೆ ನಿಂಗೆ ಯಾವುದೇ ರೀತಿ ಗರ್ಲ್ ಫ್ರೆಂಡ್ ಅಥವಾ ಲವ್ ಸ್ಟೋರಿ ಇಲ್ವಾ ಅಂತ. ಅದಕ್ಕೆ ಶಿವ ಇಲ್ಲ, ನನಗೂ ಒಬ್ಳು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲು, ಬಟ್ ಆದರೆ ನನಗೆ ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದ್ಲು ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಇವ್ರು ಸ್ಟಾಪ್ ಬರುತ್ತೆ. ಆ್ಯಂಡ್ ಇವರಿಬ್ಬರು ಕೂಡ ಇಳಿದ್ಬಿಟ್ಟು ಮಳೆಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಮಿತ್ರ ಹೇಳ್ತಾಳೆ ಮಳೆಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಖುಷಿ ಆಗ್ತಾ ಇರುತ್ತೆ ಅಂತ. ಅದಕ್ಕೆ ಶಿವ ಹೇಳ್ತಾನೆ ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು. ಅವಾಗ ಏನು ಮಾಡಬೇಕು ಅಂತ ಅನ್ಸುತ್ತೆ ಅದನ್ನ ಅಲ್ಲೇ ಮಾಡಿಬಿಡ್ಬೇಕು, ಇಲ್ಲಾಂದರೆ ಲೈಫಲ್ಲಿ ಮೊಮೆಂಟ್ಸ್ಗಳು ಅಂತ ಏನೂ ಇರಲ್ಲ, ಅನಿಸಿದ್ದನ್ನು ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆ್ಯಂಡ್ ಹಾಗೆ ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಇದು ಮಳೆ ಬರ್ತಾ ಇರುತ್ತಲ್ಲ, ಸೊ ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿರ್ತಾರೆ. ಆ್ಯಂಡ್ ಇಬ್ಬರು ಮಧ್ಯೆ ಒಂದು ಲಿಪ್ ಕಿಸ್ ಆಗೋಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಇವರಿಬ್ಬರು ಇವರ ರೂಮ್ಗೆ ಬರ್ತಾರೆ. ಆ್ಯಂಡ್ ಬಂದ ಇವ್ರುಗಳಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇರ್ತಾರೆ. ಹೀಗಿರಬೇಕಾದ್ರೆ ಶಿವ ಫ್ರೆಶ್ ಆಗಿ ಅವ್ನ ಪಾಡ್ಗವ್ನ ಮೇಲೆ ಹೋಗ್ತಾನೆ. ಆ್ಯಂಡ್ ಮಿತ್ರ ಅವ್ರ ರೂಮ್ಗೆ ಹೋಗಿ ಮಲ್ಕೋತಾರೆ. ಆ್ಯಂಡ್ ಅದರ ನಾಳೆಯಿಂದ ಶಿವ ಮಿತ್ರಂಗೆ ಡೈಲಿ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅಲ್ಲಿ ತನಕ ನೀವು ತಾವು ಅಂತ ಇದ್ದಿದ್ದು ನೀನು ತಾನು ಅಂತ ಅನ್ನೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅದಾದಮೇಲೆ ಇವ್ರ ಮಧ್ಯದಲ್ಲಿ ಕಾಲು ಚಾಟ್ ಅಂತ ಹೇಳಿ ಒಂದಷ್ಟು ಕ್ಯೂಟ್ ಫನ್ನಿ ಮೊಮೆಂಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒಳ್ಳೆ ಮೊಮೆಂಟ್ಸ್ಗಳು ಇರುತ್ತೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಶಿವ ಮಲ್ಕೋತಾ ಇದ್ದಂಥ ಟೆರೆಸ್ ಮೇಲೆ ಬರ್ತಾಳೆ. ಅಲ್ಲಿ ಬಂದು ಇವರಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಆ್ಯಂಡ್ ಹೀಗಿರಬೇಕಾದ್ರೆ ಮಿತ್ರ ನನಗೊಂದು ಹಗ್ ಕೊಡು ಅಂತ ಹೇಳಿ ಇಸ್ಕೊತಾಳೆ. ಆ್ಯಂಡ್ ಶಿವ ಕೂಡ ಹಗ್ ಮಾಡಿದ್ಮೇಲೆ ಹೇಳ್ತಾನೆ ಇಲ್ಲಿ ತನಕ ನಾನು ಲೈಫಲ್ಲಿ ಖಾಲಿ ಇದ್ದೆ, ಇನ್ನು ಮುಂದೆ ಯಾಕೋ ಬ್ಯುಸಿ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟು ಶಿವ ನೀನು ನನಗೆ ಕೈ ಕೊಡಲ್ಲ ಅಲ್ವಾ ಅಂತೇಳಿ ಮಿತ್ರನ ಕೇಳ್ತಾನೆ. ಅದಕ್ಕೆ ಮಿತ್ರ ಹೇಳ್ತಾಳೆ ನೋಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ಎಗೇನ್ ಇವರಿಬ್ಬರು ಒಂದು ಕಾಫಿ ಶಾಪಲ್ಲಿ ಟೀ ಕುಡಿತಾ ಇರ್ತಾರೆ. ಹೀಗಿರಬೇಕಾದ್ರೆ ಶಿವನಿಗೆ ಒಂದು ಕಾಲ್ ಬರುತ್ತೆ. ಶಿವ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಆ್ಯಂಡ್ ಒಂದು ಆರ್ಡರ್ ಬರುತ್ತೆ ಅವನಿಗೆ. ಆ ಆರ್ಡರ್ಗೆ ಹೋದಾಗ ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಇವನಿಗೆ ಒಂದು ದೊಡ್ಡ ಆರ್ಡರ್ ಇದೆ ಅಂತ. ಅದು ಬಂದು ಯಾರಿಂದ ಅಂತಂದರೆ ಫಸ್ಟ್ ಆರ್ಡರ್ ಮಾಡಿರ್ತಾನಲ್ಲ ಅವರ ಅಳಿಯಾಗಿರ್ತಾನೆ. ಸೊ ನಮ್ಮ ಮಾವ ರೆಕಮೆಂಡ್ ಮಾಡಿದ್ದಾರೆ, ಸೊ ಅವ್ರು ಹೇಳಿದ್ಮೇಲೆ ನಾನು ಡೆಫಿನೆಟ್ಲಿ ನಿಮಗೆ ಆರ್ಡರ್ ಕೊಡ್ತೀನಿ ಅಂತೇಳಿ ಒಂದು ಕಂಪ್ಲೀಟ್ ಡುಪ್ಲೆಕ್ಸ್ ಮನೆ ಆರ್ಡರ್ನ ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿವ ತುಂಬ ಖುಷಿಯಾಗಿ ಈ ವಿಷಯನ ಮಿತ್ರನ ಜೊತೆ ಶೇರ್ ಮಾಡ್ಕೋತಾನೆ. ಆ್ಯಂಡ್ ಮಿತ್ರ ಕೂಡ ತುಂಬ ಖುಷಿ ಆಗ್ತಾಳೆ. ಆ್ಯಂಡ್ ಅದಾದಮೇಲೆ ಇವರಿಬ್ಬರು ಇಂಟೀರಿಯರ್ ವರ್ಕ್ಸ್ ಪರ್ಚೇಸಿಂಗ್ ಮೇಲೆ ತುಂಬ ಬ್ಯುಸಿಯಾಗಿ ಹೋಗ್ತಾರೆ. ಆ್ಯಂಡ್ ನೈಟ್ ಟೈಮಲ್ಲಿ ಇವರಿಬ್ಬರ ರೊಮ್ಯಾನ್ಸ್ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗಿರಬೇಕಾದ್ರೆ ಒಂದು ಸಾಂಗ್ ಬರುತ್ತೆ. ಆ ಸಾಂಗಲ್ಲಿ ಇವರಿಬ್ಬರು ಇಂಟೀರಿಯರ್ ವರ್ಕ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ಇವರ ಮಧ್ಯೆ ತುಂಬ ಫನ್ ಮೊಮೆಂಟ್ಸ್ಗಳು ಆ್ಯಂಡ್ ಒಳ್ಳೊಳ್ಳೆ ಮೊಮೆಂಟ್ಸ್ಗಳು, ಲವ್ ಮೊಮೆಂಟ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಶಿವ ಒಂದು ಕಾರ್ ತಗೋತಾನೆ. ಹಾಗೆ ಮನೆ ಚೇಂಜ್ ಮಾಡೋದನ್ನು ತೋರಿಸ್ತಾರೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಮಿತ್ರಂಗೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಅವ್ರ ಅಮ್ಮ ಹೇಳ್ತಾರೆ ನೀನು ಇನ್ನೇ ಎಷ್ಟು ದಿನ ಚೆನ್ನೈಯಲ್ಲೇ ಇರ್ತೀಯಾ, ವಾಪಸ್ ಬಂದುಬಿಡು ಚಿತ್ತೂರ್ಗೆ, ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ ಅಂತ. ಅದಕ್ಕೆ ಕೋಪಗೊಂಡಂಥ ಮಿತ್ರ ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಅದೇ ಟೈಮ್ಗೆ ಶಿವ ಅಲ್ಲಿಗೆ ಬರ್ತಾನೆ. ಆ್ಯಂಡ್ ಬಂದಾಗ ಇವರಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೀತಾ ಇರುತ್ತೆ. ಹೀಗಿರಬೇಕಾದ್ರೆ ಶಿವ ಹೇಳ್ತಾನೆ ನೀನು ಯಾಕೆ ಇನ್ನೂ IT ಜಾಬ್ನೇ ಮಾಡಬೇಕು ಅಂತ ಅನ್ಕೋತಾ ಇದೆಯಾ, ಬಿಟ್ಬಿಡು ಅಂತ. ಅದಕ್ಕೆ ಮಿತ್ರ ಹೇಳ್ತಾಳೆ ಇಲ್ಲ, IT ಕೆಲಸ ಮಾಡೋದು ನನ್ನ ಪ್ಯಾಷನ್, ನಾನು ಬಿಡಲ್ಲ ಅಂತ. ಅದಕ್ಕೆ ಶಿವ ಹೇಳ್ತಾನೆ ಇಲ್ಲ ಬಿಟ್ಬಿಡು, ಇವಾಗ ವೆಲ್ ಸೆಟಲ್ಡ್ ಆಗಿದ್ದೀವಲ್ಲ ಅಂತ. ಅದಕ್ಕೆ ಮಿತ್ರ ಹೇಳ್ತಾಳೆ ಇಲ್ಲ, ನನ್ನ ಪ್ಯಾಷನ್ ಇದು, ನಾನು ಇದರಲ್ಲೇ ಕಂಟಿನ್ಯೂ ಆಗ್ತೀನಿ ಅಂತ. ಬಟ್ ಇವನು ಕೇಳಲ್ಲ. ದೆನ್ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳನೇ ಆಗುತ್ತೆ. ಆ್ಯಂಡ್ ಅಲ್ಲಿಗೆ ಇಂಟರ್ವೆಲ್ ಬರುತ್ತೆ. ನೆಕ್ಸ್ಟು ಇಂಟರ್ವೆಲ್ ಆಗ್ತಾ ಇದ್ದಂಗೆ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಿತ್ರ ರೂಮ್ನ ಖಾಲಿ ಮಾಡಿಕೊಂಡು ಅವ್ರ ಫ್ರೆಂಡ್ ರೂಮ್ಗೆ ಹೊಂಟೋಗ್ತಾಳೆ. ಆ್ಯಂಡ್ ಹೀಗಿರಬೇಕಾದ್ರೆ ಶಿವನ್ಗೆ ಅವ್ರ ಮನೆಯವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಅದಕ್ಕೆ ಒಂದು IVF ಸೆಂಟರಲ್ಲಿ ಏನೋ ವಿಸಿಟ್ ಇದೆ, ಸೊ ನಾವೆಲ್ಲ ಚೆನ್ನೈಗೆ ಬರ್ತಿದ್ದೀವಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಕಡೆ ಮಿತ್ರ ಅವ್ರ ಅಪ್ಪ ಅಮ್ಮನೂ ಕೂಡ ಹುಡುಗ ಚೆನ್ನೈಯವನೇ, ಸೊ ನಾವೇ ಚೆನ್ನೈಗೆ ಬರ್ತಾ ಇದ್ದೀವಿ, ಅಲ್ಲೇ ನಿನಗೆ ಹುಡುಗನ ಜೊತೆ ಮಾತುಕತೆ ಅಂತ ಹೇಳ್ತಾರೆ. ಆ್ಯಂಡ್ ಈಗಿರಬೇಕಾದ್ರೆ ಇವರ ಮಧ್ಯೆ ಒಂದು ಸಾಂಗ್ ಬರುತ್ತೆ. ಆ್ಯಂಡ್ ಸಾಂಗಲ್ಲಿ ಒಂದಷ್ಟು ಎಮೋಷನಲ್ ಮೂಮೆಂಟ್ಸ್ಗಳನ್ನ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರನಿಗೆ ಹುಡುಗನ ಜೊತೆ ಮಾತುಕತೆ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಹುಡುಗ ನನಗೆ ಮಿತ್ರ ಓಕೆ ಅಂತ ಹೇಳ್ಬಿಡ್ತಾನೆ. ದೆನ್ ಇದರಿಂದ ಅವ್ರ ಅಪ್ಪ ಅಮ್ಮ ಖುಷಿಯಾಗಿ ಇವತ್ತಿನ ಟ್ರೈನ್ಗೆ ನಾವು ಹೊರಡ್ತೀವಿ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಶಿವ ಅವ್ರ ಅಣ್ಣ ಶಿವನ ಜೊತೆ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಹೇಳ್ತಾರೆ ನಿಮ್ಮ ಅತ್ತಿಗೆಗೆ ಈ ಟ್ರೀಟ್ಮೆಂಟ್ ಅಂದರೆ ಇಷ್ಟ ಇಲ್ಲ, ಬಟ್ ಆದರೆ ನನಗೋಸ್ಕರ ಆ್ಯಂಡ್ ಫ್ಯಾಮಿಲಿಗೋಸ್ಕರ ತುಂಬ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಒಂದು ಮಾತು ಆಡದೆ ಈ ಟ್ರೀಟ್ಮೆಂಟ್ನ ತಗೋತಾ ಇದ್ದಾರೆ ಅಂತ. ಆ್ಯಂಡ್ ಇನ್ನೂ ಒಂದು ಮಾತು ಹೇಳ್ತಾರೆ, ಅವಳು ನನ್ನ ಬಂದಿದ್ದಾಳೆ, ಸೊ ನಾನು ಅವಳ ಜೊತೆ ನಿಲ್ಬೇಡಕ್ಕೂ, ಅದು ಬಿಟ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ, ತಪ್ಪಲ್ವಾ ಅಂತ ಹೇಳ್ತಾನೆ. ಆವಾಗ ಶಿವನ್ಗೆ ಎಲ್ಲೋ ಒಂದು ಕಡೆ ಸ್ಪಾರ್ಕ್ ಆಗುತ್ತೆ. ನನ್ನ ಬಂದಂಥ ಮಿತ್ರನಿಗೂ ಕೂಡ ನಾನು ಈ ಥರ ತಪ್ಪು ಮಾಡ್ತಾಯಿದ್ದೀನಿ, ನಾನು ಅವಳ ಜೊತೆ ನಿಂತ್ಕೋಬೇಕು ಅಂತೇಳಿ ಮಿತ್ರ ನೋಡಿಕೊಂಡು ಅವ್ರ ಫ್ರೆಂಡ್ ರೂಮ್ಗೆ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿವ ಮಿತ್ರನ ಹತ್ರ ಸಾರಿ ಕೇಳ್ತಾ ಇರ್ತಾನೆ. ಆ್ಯಂಡ್ ಅದೇ ಟೈಮಲ್ಲಿ ಡೋರ್ ನಾಕ್ ಆಗುತ್ತೆ.
ಆವಾಗ ಯಾರು ಅದು ಅಂತ ನೋಡಿದ್ರೆ ಮಿತ್ರ ಅವ್ರ ಅಪ್ಪ ಅಮ್ಮ ರಿಟರ್ನ್ ಬಂದಿರ್ತಾರೆ. ಆ್ಯಂಡ್ ಅವ್ರು ಬಂದು ಹೇಳ್ತಾರೆ ಟ್ರೈನ್ ಟಿಕೆಟು ನೈಟ್ ಬುಕ್ ಆಗಿಲ್ಲ, ಅದು ಬೆಳಿಗ್ಗೆ ಬುಕ್ ಆಗಿದೆ, ಬೈ ಮಿಸ್ಟೇಕಾಗಿ ನಾವು ಕೂಡ ನೋಡ್ಕೊಳ್ಳಿಲ್ಲ ಅಂತ. ಆ್ಯಂಡ್ ಅದೇ ಟೈಮ್ಗೆ ಅಲ್ಲಿ ಇದ್ದಂಥ ಒಂದು ಮೆನ್ಸ್ ಸ್ಲಿಪ್ಪರ್ನ ನೋಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಅವ್ರ ಅಪ್ಪಂಗೆ ತುಂಬ ಡೌಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವನು ಮನೆ ಪೂರ್ತಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಕಡೆಯಿಂದ ಬಾತ್ರೂಮಿಂದ ಶಿವ ಹೊರಗಡೆ ಬಂದ್ಬಿಟ್ಟು, ಮೇಡಮ್ ನಿಮ್ಮದು ಡಿಶ್ಶು ಫಿಕ್ಸ್ ಆಗಿದೆ, ನಾನು ದುಡ್ಡು ಕೊಟ್ಟರೆ ನಾನು ಹೋಗ್ತೀನಿ ಅಂತಾನೆ. ಅದಕ್ಕೆ ಮಿತ್ರ ಅವ್ರ ಅಪ್ಪಂಗೆ ಇನ್ನೂ ಡೌಟ್ ಬರುತ್ತೆ, ಇಂಥ ಟೈಮಲ್ಲಿ ಯಾರೂ ಕೂಡ ಡಿಶ್ ಫಿಕ್ಸ್ ಮಾಡೋದಕ್ಕೆ ಬರಲ್ಲ, ಇವನು ಬಂದಿದ್ದಾನೆ ಅಂತಂದರೆ ಇದೇನೋ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ ಇಟ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಯೋಗಿ ಬಾಬುಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಆಗಿದೆ, ಪ್ಲೀಸ್ ಏನಾದರೂ ಮಾಡಿ ಹೆಲ್ಪ್ ಮಾಡು ಅಂತ ಕೇಳ್ಕೊತಾನೆ. ಆ್ಯಂಡ್ ಯೋಗಿ ಬಾಬು ಒಂದು ಡಿಶ್ ಸೆಟಪ್ನ ರೆಡಿ ಮಾಡಿಕೊಂಡು ಶಿವನ ಹತ್ರ ಬರ್ತಾನೆ. ಶಿವನ ಹತ್ರ ಬಂದ್ಬಿಟ್ಟು ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದಾರೆ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತೇಳಿ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದಕ್ಕೂ ಕೂಡ ಡೌಟ್ ಪಟ್ಟಂಥ ಮಿತ್ರ ಅವರಪ್ಪ ನಿಮ್ದು ಯಾವ ಕಂಪ್ನಿ ಡಿಶ್ಶು ಅಂತ ಕೇಳ್ತಾನೆ. ಆ್ಯಂಡ್ ಇವ್ರ ಮನೇಲಿರೋ ಡಿಶ್ಶು ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಮತ್ತೆ ಯೋಗಿ ಬಾಬುಗೂ ಕೂಡ ಹೊಡೆದು ಅಲ್ಲಿ ನಿಲ್ಸ್ಕೊತಾರೆ. ದೆನ್ ಅವ್ರಿಗೆ ಗೊತ್ತಾಗುತ್ತೆ ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಸೀನಲ್ಲಿ ಇವರಿಬ್ರು ಫ್ಯಾಮಿಲಿ ಒಂದು ಹೋಟೆಲಲ್ಲಿ ಮೀಟಪ್ ಆಗ್ತಾರೆ. ಆ್ಯಂಡ್ ಅಲ್ಲಿ ಮಿತ್ರ ಅವರ ಅಪ್ಪ ಶಿವ ಅವರ ಅಪ್ಪಂಗೆ ಬೈತಾ ಇರ್ತಾರೆ, ನಿಮ್ಮ ಮಗ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತೇಳಿ. ಆವಾಗ ಶಿವ ಅವರ ಅಮ್ಮ ಹೇಳ್ತಾರೆ, ಇಲ್ಲ ನಮಗೆ ಹುಡುಗಿ ಓಕೆ ಆಗಿದ್ದಾಳೆ, ನಮಗೆ ಮದುವೆ ಮಾಡಿಕೊಟ್ಬಿಡಿ ಅಂತ. ಅದಕ್ಕೆ ಮಿತ್ರ ಅವರ ಅಪ್ಪ ಒಪ್ಪಲ್ಲ. ಆವಾಗ ಮಿತ್ರ ಅವರ ಅಮ್ಮ ಹೇಳ್ತಾರೆ, ನೋಡಮ್ಮ ನಿಮಗೆ ಇಷ್ಟ ಆಗಿದೆ, ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ, ಸೊ ನೀನು ಇವಾಗಲೇ ಬಂದರೂ ಸರಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಮಿತ್ರ ಅವರಪ್ಪ ನಿಮ್ಮ ಫ್ಯಾಮಿಲಿನೇ ಹಂಗೆ ಅಂತೇಳಿ ತುಂಬ ಕೋಪ ಮಾಡಿಕೊಂಡು ಜಗಳ ಮಾಡಿ ಅಲ್ಲಿಂದ ಎದ್ದು ಹೊಂಟೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ರಿಟರ್ನ್ ವಾಪಸ್ ಬಂದು ಶಿವ ಅವ್ರ ಅಮ್ಮಂಗೆ ಹೇಳ್ತಾರೆ, ಇಲ್ಲ ಅತ್ತೆ ನಾನು ನೀವು ಕರೆದಾಗಲೇ ಬರಬೇಕು ಅಂತ ಅಂದ್ಕೊಂಡೆ, ಆದರೆ ನಮ್ಮ ಅಪ್ಪಂಗೂ ಕೂಡ ನಾನು ರೆಸ್ಪೆಕ್ಟ್ ಕೊಡಬೇಕಲ್ವಾ, ಅವ್ರನ್ನ ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡಿ ನಾನು ವಾಪಸ್ ರಿಟರ್ನ್ ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆ್ಯಂಡ್ ಈ ಕಡೆ ಶಿವ ಕೂಡ ಖುಷಿಯಾಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಿತ್ರಂಗೆ ಕಾಲ್ ಮಾಡೋದಕ್ಕೆ ಶಿವ ತುಂಬ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅವ್ನು ಕಾಲ್ ಕನೆಕ್ಟ್ ಆಗ್ತಾ ಇರಲ್ಲ. ಅವ್ನ ಫ್ರೆಂಡ್ಸ್ಗಳ ಹತ್ರನೂ ಟ್ರೈ ಮಾಡ್ತಾನೆ. ಬಟ್ ಅವ್ರಿಗೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇರಲ್ಲ. ಹೀಗಿರಬೇಕಾದ್ರೆ ಅವ್ರ ಊರಿಗೆ ಅಂತ ಹೊರಡ್ತಾನೆ. ಆ ಟೈಮಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಕೇಳಿದ ಅವನು ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಓಡೋಗ್ತಾನೆ. ಹಾಸ್ಪಿಟಲ್ಗೆ ಬಂದು ನೋಡಿದಾಗ ಅಲ್ಲಿ ಮಿತ್ರ ಹಾಸ್ಪಿಟಲೈಸ್ ಆಗಿರ್ತಾರೆ. ಆ್ಯಂಡ್ ಅವ್ರ ಅಮ್ಮ ಅವಾಗ ಹೇಳ್ತಾರೆ, ಇವ್ರಿಗೂ ಮತ್ತು ಅಂದರೆ ಮಿತ್ರಗೂ ಮತ್ತು ಅವರ ತಂದೆಗೂ ತುಂಬ ಮಾತುಕತೆ ಆಯಿತು, ಜಗಳ ಆಯಿತು, ಅದರಿಂದ ತುಂಬ ಸ್ಟ್ರೆಸ್ಸಲ್ಲಿದ್ಲು ಮಿತ್ರ, ಸೊ ಅದರಿಂದ ಹೀಗಾಯಿತು ಅಂತ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಹಾಸ್ಪಿಟಲೈಸ್ ಆಗಿರೋದನ್ನ ತೋರಿಸ್ತಾರೆ. ಇದನ್ನು ನೋಡಿದಂಥ ಶಿವ ತುಂಬ ಎಮೋಷನ್ ಆಗ್ತಾನೆ. ಆ್ಯಂಡ್ ಈ ಸೈಡ್ ಡಾಕ್ಟರ್ ಕೂಡ ಬಂದು ಮಿತ್ರನಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ರೀಸನ್ ಏನು ಅನ್ನೋದನ್ನು ಕೂಡ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಡೋಂಥ ಶಿವ ತುಂಬ ಎಮೋಷನ್ ಆಗೋಗಿ ಹಾಸ್ಪಿಟಲಿಂದ ಈಚೆ ಬಂದು ಅಳೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಇವರಿಬ್ಬರ ಕಡೆ ಪೇರೆಂಟ್ಸ್ಗಳು ಬಂದು ಅಲ್ಲಿ ಹಾಸ್ಪಿಟಲಲ್ಲಿ ಎಮೋಷನ್ ಆಗಿರೋದನ್ನು ತೋರಿಸ್ತಾರೆ. ಇದಾದಮೇಲೆ ಒಂದು ಸಾಂಗ್ ಶುರುವಾಗುತ್ತೆ. ಆ್ಯಂಡ್ ಈ ಸಾಂಗಲ್ಲಿ ಕಂಪ್ಲೀಟ್ ಮಿತ್ರನ ಟ್ರೀಟ್ಮೆಂಟ್ನ ತೋರಿಸ್ತಾರೆ. ಆ್ಯಂಡ್ ಈ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಶಿವ ಡೈಲಿ ವರ್ಕ್ ಫ್ರಮ್ ಹಾಸ್ಪಿಟಲ್ ಥರನೇ ಮಾಡ್ತಾ ಇರ್ತಾನೆ. ಅಂದರೆ ಬೆಳಿಗ್ಗೆ ಹೊತ್ತು ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು ಮಿತ್ರನ ನೋಡ್ಕೊಂಡಿರೋದು, ಹೀಗೆ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಮಿತ್ರ ಒಂದ್ಸಲಿ ಹೇಳ್ತಾಳೆ, ಅಟ್ಲೀಸ್ಟ್ ನಮ್ಮ ತಂದೆ ಇವಾಗಲಾದರೂ ಒಪ್ಕೋತಾರೆ ಅಂತ ಅನ್ಕೋತೀನಿ ಅಂತ. ಅದಕ್ಕೆ ಶಿವ ಹೇಳ್ತಾನೆ, ಇಲ್ಲ ಖಂಡಿತ ಒಪ್ಕೋತಾರೆ, ಬೇಡ ಬಿಡು ಅಂತ. ನೆಕ್ಸ್ಟ್ ಸೀನಲ್ಲಿ ಮಿತ್ರ ಶಿವನ್ನ ಹಗ್ ಮಾಡೋದಕ್ಕೆ ಕೇಳ್ತಾಳೆ. ಆ್ಯಂಡ್ ಇವರಿಬ್ಬರು ಹಗ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಸೀನಲ್ಲಿ ಇವರ ಅಕ್ಕ ಹಾಸ್ಪಿಟಲ್ ಪೂರ್ತಿ ಮಿತ್ರನ ಹುಡುಕ್ತಾ ಇರೋದನ್ನು ತೋರಿಸ್ತಾರೆ. ಆ್ಯಂಡ್ ಇಡೀ ಫ್ಯಾಮಿಲಿ ಕೂಡ ಟೆನ್ಷನ್ ಆಗೋಗಿರುತ್ತೆ, ಎಲ್ಲೋದ್ರು ಅಂತ. ಹೀಗಿರಬೇಕಾದ್ರೆ CCTV ಕ್ಯಾಮ್ರಾನೆಲ್ಲ ಓಪನ್ ಮಾಡಿಸಿ ಅಲ್ಲಿ ಚೆಕ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಮಿತ್ರನ್ನ ಶಿವ ಕರ್ಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ದೆನ್ ಶಿವನ್ಗೆ ಕಾಲ್ ಮಾಡ್ತಾರೆ. ಬಟ್ ಶಿವ ಯಾವುದೇ ರೀತಿ ಕಾಲ್ನ ಪಿಕ್ ಮಾಡಲ್ಲ. ನೆಕ್ಸ್ಟ್ ಸೀನಲ್ಲಿ ಶಿವ ಅವರ ಅಪ್ಪ ಅಮ್ಮನ್ನ ಮಿತ್ರ ಅವರ ಅಪ್ಪ ಬೈತಾ ಇರ್ತಾರೆ, ನಿಮ್ಮ ಮಗ ನನ್ನ ಮಗಳ ಲೈಫಲ್ಲಿ ಬಂದಮೇಲೆ ಹಿಂಗೆಲ್ಲ ಆಗೋಕ್ಕೆ ಶುರುವಾಯಿತು ಅಂತೇಳಿ. ಆ್ಯಂಡ್ ಈ ಕಡೆ ಶಿವ ಅವರ ಅಣ್ಣ ಶಿವನ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾನೆ, ಎಲ್ಲಿದೆಯಾ ಏನಾಯಿತು ಅಂತ. ಅದಕ್ಕೆ ಶಿವ ಹೇಳ್ತಾನೆ, 6 ತಿಂಗಳಿಂದ ಟ್ರೀಟ್ಮೆಂಟ್ ನಡೀತಾ ಇದೆ, ಯಾವುದೇ ರೀತಿ ಉಪಯೋಗ ಇಲ್ಲ, ಅದಕ್ಕೆ ಕರ್ಕೊಬಂದಿದ್ದೀನಿ, ಸ್ವಲ್ಪ ದಿನ ಕರ್ಕೊಂಡು ವಾಪಸ್ ರಿಟರ್ನ್ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆ್ಯಂಡ್ ಅದಾದಮೇಲೆ ಇವರು ಕೇರಳದಲ್ಲಿರೋದನ್ನು ತೋರಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಒಂದು ಸಾಂಗ್ ಶುರುವಾಗುತ್ತೆ. ಆ್ಯಂಡ್ ಈ ಸಾಂಗಲ್ಲಿ ಮಿತ್ರ ಮತ್ತು ಶಿವ ಇಬ್ಬರು ಕೂಡ ಕೇರಳದಲ್ಲಿ ಟ್ರಿಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿರುವಂಥ ಎಲ್ಲ ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಅಂದರೆ ನೇಚರ್ ವಿತ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ ಹಾಗೆ. ಇವರಿಬ್ಬರು ಅಲ್ಲಿ ಫುಲ್ ಖುಷಿಯಾಗಿರೋದನ್ನು ತೋರಿಸ್ತಾರೆ. ಆ್ಯಂಡ್ ಈಗಿರಬೇಕಾದ್ರೆ ಮಿತ್ರ ಒಂದ್ಸಲಿ ಕಳೆದೋಗ್ತಾಳೆ. ಇದನ್ನು ನೋಡಿ ಶಾಕ್ ಆದಂಥ ಶಿವ ಮತ್ತೆ ಹುಡುಕೊಂಡು ಬಂದಮೇಲೆ ವಾಪಸ್ ಕರ್ಕೊಂಡು ಊರಿಗೆ ಬರ್ತಾನೆ. ಆವಾಗ ಮಿತ್ರ ಅವರಪ್ಪ ಶಿವನ್ನ ತಪ್ಪಿಕೊಂಡು ಸಾರಿ ಕೇಳ್ತಾನೆ. ಆ್ಯಂಡ್ ಎಲ್ಲರೂ ಕೂಡ ಅವಳು ಒಂದು ಚೇತರಿಸ್ಕೊಂಡಿರೋದನ್ನು ನೋಡಿ ಖುಷಿ ಆಗ್ತಾರೆ. ಮತ್ತೆ ಅವಳ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಲ್ಲಿಂದ. ನೆಕ್ಸ್ಟ್ ಸೀನಲ್ಲಿ ಆಫ್ಟರ್ 2 months ಅಂತ ಹೇಳಿ ಮಿತ್ರನ್ ಟ್ರೀಟ್ಮೆಂಟ್ ಆಗಿರೋದನ್ನ ತೋರಿಸ್ತಾರೆ. ಆ್ಯಂಡ್ ಅದಾದಮೇಲೆ ಮಿತ್ರನ ಕಡೆಯವ್ರನ್ನ ಮತ್ತು ಶಿವನ ಕಡೆ ಫ್ಯಾಮಿಲಿಯವ್ರನ್ನ ಎಲ್ಲರನ್ನೂ ನಿಲ್ಲಿಸಿ ಇವರಲ್ಲಿ ಯಾರಾದರೂ ನಿಂಗೆ ನೆನಪಿದಾರ ಅಂತ ಕೇಳಿದಾಗ ಮಿತ್ರ ಯಾರನ್ನೂ ಕೂಡ ಐಡೆಂಟಿಫೈ ಮಾಡಲ್ಲ. ಆವಾಗ ಗೊತ್ತಾಗುತ್ತೆ ಮಿತ್ರನಿಗೆ ಮೆಮೊರಿ ಲಾಸ್ ಆಗಿದೆ ಕಂಪ್ಲೀಟಾಗಿ ಅಂತ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಶಿವ ಈಚೆ ಬಂದುಬಿಟ್ಟು ಫೀಲ್ ಮಾಡ್ಕೋತಾ ಇರ್ತಾನೆ.
ಹೀಗಿರ್ಬೇಕಾದ್ರೆ ಶಿವ ಅವ್ರ ತಂದೆ ಕೂಡ ಅಲ್ಲಿಗೆ ಬಂದು ಶಿವನ ಸಮಾಧಾನ ಮಾಡ್ತಾರೆ. ಆ್ಯಂಡ್ ಶಿವ ಅವ್ರ ತಂದೆ ಹೇಳ್ತಾರೆ, ಎ ಕಲೆಕ್ಷನ್ ಆಫ್ ಮೊಮೆಂಟ್ಸೇ ಅಲ್ವಾ ಮೆಮೊರೀಸ್ ಆಗೋದು. ಸೊ ಇವಾಗ ಅವಳ ಟೈಮು, ಅವಳು ಎಂಜಾಯ್ ಮಾಡಲಿ ಅವಳ ಟೈಮ್ನ, ನೀನು ಅವಳಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡ, ಆ್ಯಂಡ್ ನೀನು ಕೂಡ ಆರಾಮಾಗಿ ಇರು ಅಂತ ಹೇಳ್ತಾರೆ. ಆ್ಯಂಡ್ ಇದಾದ ನೆಕ್ಸ್ಟ್ ಸೀನಲ್ಲಿ ಮಿತ್ರ ತೀರ್ಕೊಂಡಿರೋದನ್ನ ತೋರಿಸ್ತಾರೆ. ಆ್ಯಂಡ್ ಈ ಕಡೆ ಶಿವ ಎಮೋಷನ್ ಆಗಿರೋದನ್ನು ಕೂಡ ತೋರಿಸ್ತಾರೆ. ಅದಾದ ಫ್ಯೂ ಡೇಸ್ಗೆ ಶಿವ ಚೆನ್ನೈಗೆ ಬಂದು ಇವರಿಬ್ಬರು ಇದ್ದಂಥ ಪ್ಲೇಸಸ್ಗಳನ್ನೆಲ್ಲ ನೆನೆಸ್ಕೊತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿವ ಮಿತ್ರಂಗೋಸ್ಕರ ಬಿಟ್ಟೋದಂತ ಡೈರಿ ತೋರಿಸ್ತಾರೆ. ಆ್ಯಂಡ್ ಆ ಡೈರಿಲಿ ಏನಪ್ಪ ಇತ್ತು ಅಂದರೆ, ಶಿವ ನಾನಿಲ್ಲ ಅಂತಂದಮೇಲೆ ನೀನು ಚೆನ್ನೈಲಿ ಒಬ್ಬನೇ ಏನು ಮಾಡ್ತಾ ಇದೀಯಾ, ಮೂವ್ ಆನ್ ಆಗು, ಆ್ಯಂಡ್ ಜಾಸ್ತಿ ಫೀಲ್ ಮಾಡ್ಕೋಬೇಡ, ನಾನು ಸ್ವಲ್ಪ ಬೇಗ ಹೋಗಿದ್ದೀನಿ ಅಷ್ಟೇ, ನಾನೇನು ದೊಡ್ಡ ತ್ಯಾಗ ಮಾಡ್ತಾ ಇಲ್ಲ, ಆ್ಯಂಡ್ ಇದನ್ನೇ ನೀನು ನೆನೆಸ್ಕೊಂಡು ಕೊರಗ್ತಾ ಕೂತ್ಕೋಬೇಡ, ಲೈಫಲ್ಲಿ ಮುಂದೆ ಹೋಗಿ ಸಕ್ಸಸ್ ಆಗೋದನ್ನು ಕಾಣು ಅಂತ ಬರೆದಿರ್ತದೆ. ಆ್ಯಂಡ್ ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳಿರ್ತಾರೆ, ಏನಂತಂದರೆ ನಾನು ಯಾಕೆ ಡೈರಿಲಿ ಬರೀತಾ ಇದ್ದೀನಿ ಅಂತಂದರೆ ನಿನಗೆ ಧೈರ್ಯವಾಗಿ ಹೇಳೋವಂಥ ಶಕ್ತಿ ಇರಲಿಲ್ಲ, ಆ್ಯಂಡ್ ನಿನಗೂ ಕೂಡ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ, ಅದಕ್ಕೋಸ್ಕರ ಡೈರಿಲಿ ಬರೆದಿದ್ದೀನಿ, ಮೂವ್ ಆನ್ ಆಗು, ಹ್ಯಾಪಿಯಾಗಿರು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ಶಿವ ಅವರ ಅಣ್ಣಂಗೆ ಒಂದು ಪಾಪು ಆಗುತ್ತೆ, ಅಂದರೆ IVF ಇಂದನೇ ಒಂದು ಪಾಪು ಆಗಿರುತ್ತೆ. ಇದನ್ನು ನೋಡಿದಂಥ ಅವ್ರ ಅಪ್ಪ ಅಮ್ಮ ಫುಲ್ ಖುಷಿಯಾಗಿರ್ತಾರೆ. ಆ್ಯಂಡ್ ಶಿವ ಕೂಡ ಒಂದು ಕಡೆ ಖುಷಿಯಾಗಿರ್ತಾನೆ. ಅಲ್ಲಿಗೆ ಫಿಲಮ್ ಕೂಡ ಎಂಡ್ ಆಗೋಗುತ್ತೆ. ಇದಿಷ್ಟು ಒಂದು ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿತ್ತು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ಆ್ಯಂಡ್ ಮೋರ್ ಸ್ಟೋರೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.